ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಶೇರ್ ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗು. ಅರ್ಲಿ ಮಾರ್ನಿಂಗು ಶೇರ್ ಮಾಡೋಣ ಅಂತ ಬೇಗನೆ ಎದ್ದಿದ್ದೀನಿ. ನನ್ನ ಅರ್ಲಿ ಮಾರ್ನಿಂಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿ ನೀವೇನೆ. ಬೆಳಗ್ಗೆ ಶುಕ್ರವಾರ ಅಂತ ಅಂದ್ಬಿಟ್ಟು ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಳ್ಳೋಣ. ಆದಷ್ಟು 3 ಗಂಟೆಗೆ ಎದ್ದು 8-9 ಗಂಟೆ ಅಷ್ಟರೊಳಗಡೆ ಎಲ್ಲ ಕೆಲಸಗಳು ಆಗಿರಬೇಕು. ನೆಕ್ಸ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮಕ್ಕಳು ಆಟ ಪಾಠ ಅಥವಾ ತಿನ್ನಿಸೋದು ಇದೆಲ್ಲನೂ ಕೂಡ ಮಕ್ಕಳ ಜೊತೆ ಕಳೆದಂಗೆ ಆಗುತ್ತೆ ಅನ್ನೋದೆಲ್ಲನೂ ನನ್ನ ಮೈಂಡಲ್ಲಿತ್ತು. ಬಟ್ ನಾನು ಪ್ರತಿನಿತ್ಯ ಈ ರೀತಿ ಮಾಡ್ಕೊತಾ ಇದ್ದೀನಿ. ಆದರೆ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಬ್ಲಾಗಲ್ಲೇ ನೀವೇ ನೋಡ್ಬೋದು. ನಾನಿದ್ದರೆ ಎಲ್ಲರೂ ಎದ್ದೇಳ್ತಾರೆ, ಅಂದರೆ ಮಕ್ಕಳು ಕೂಡ. ನಮ್ಮ ಮಕ್ಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನನ್ನ 2 ಜನ ಮಕ್ಕಳಿಗೆ 1:30-2 ಗಂಟೆ ಅದು ಲೇಟು ರಾತ್ರಿ ಮಲ್ಕೊಳ್ಳೋದು. ಬೆಳಗಿನ ಜಾವ ಎದ್ದೇಳೋದು ಅದು 4 ಗಂಟೆ 5 ಗಂಟೆಗೆಲ್ಲ ನಾನೆದ್ದರೆ ಅವು ಎದ್ಬಿಡ್ತಾವೆ. ಈ ರೀತಿ ನಾನು ಮಲಗೋದೇ 1:30-2 ಗಂಟೆ ಆಗ್ತಾಯಿದೆ. ಮಕ್ಕಳು ಯಾವಾಗ ಮಲಗ್ತಾರೋ ಆವಾಗ ನಾನು ಮಲಗಬೇಕು. ಬೇಗ ಅಂತ ಅಂದರೆ ಅವ್ರಿಗೆ 11 ಗಂಟೆ, ಬೇಗ ಮಲಗೋದು ಅಂದರೆ 11 ಗಂಟೆ, ಲೇಟು ಅಂದರೆ 1:30-2 ಗಂಟೆ ಈ ರೀತಿ ಆಗ್ಬಿಟ್ಟಿದೆ. ನಿಜವಾಗ್ಲೂ ಸಾಕಾಗೋಗಿದೆ ನಿದ್ದೆಗೆಟ್ಟು. ನೀವು ಕೇಳ್ತಾ ಇದ್ರಿ ಯಾಕೆ ಡೈಲಿ ವ್ಲಾಗು ಶೇರ್ ಮಾಡಲ್ಲ ಅಂತ. ಇದೇ ಪ್ರಾಬ್ಲಮ್ಮು. ಈಗ ನೋಡಿ, ಮಲ್ಕಿಸ್ಬಿಟ್ಟು ಬಂದರೆ ಈಗ ತಾನೇ ಫೀಡ್ ಮಾಡಿಸಿ, ಆಗಲೇ ಚಿಕ್ಕವನು ನೋಡಿ ಚೋಟು ಹೆಂಗೆ ಎದ್ಬಿಟ್ಟು ಆಗಲೇ ಏನೋ ಆಟಾಡ್ತಾ ಇದ್ದಾನೆ. ನಾನು ಹೊರಗಡೆ ಬಾಗಿಲೆಲ್ಲ ತೆಗೆದು ಎಲ್ಲ ಹಿಂಗೆ ಸೌಂಡ್ ಆಗಂಗಿಲ್ಲ ಅಥವಾ ಪಾತ್ರೆ ಸೌಂಡ್ ಆಗಂಗಿಲ್ಲ, ಇಬ್ಬರು ಎದ್ದುಬಿಟ್ರು. ನೀವು ನೋಡ್ತಾ ಇರ್ಬೋದು. ಅಷ್ಟು ಬೇಗ ಎದ್ದಿದ್ದೆ. ಹಂಗೂ ಎಲ್ಲ ಸಮಾಧಾನ ಮಾಡಿ ಬಂದರೆ ಮತ್ತೆ ಎದ್ದಿದ್ದ. ಸರಿ ಆಯಿತು, ಹೊರಗಡೆ ಶೂಟ್ ಮಾಡ್ಕೊಳ್ಳೋಣ, ಬಾಗಿಲೆಲ್ಲ ತೊಳೆದು ಬಿಡೋಣ. ಮಳೆ ಎಲ್ಲ ಬಂದಿತ್ತು, ಮನೆ ಮುಂದೆ ನೀರೆಲ್ಲ ನಿಂತಿತ್ತಲ್ವ ಸ್ಟಾಕಾಗಿ, ಅದಕ್ಕೆ ಅದನ್ನೆಲ್ಲ ಒರೆಸ್ಬಿಡೋಣ ಅಂತ ಏನೇ ಪ್ರಯತ್ನ ಪಟ್ರೂ ಆಗಲೇ ಇಲ್ಲ. ಅವನು ಕೂಡ ಹಂಗೇನೆ ಇವಾಗೆಲ್ಲ ಮಂಡಿಗಳಲ್ಲಿ ಬರ್ತಾನೆ. ಫ್ರಿಜ್ಜು ಚೇರು ಅದೆಲ್ಲನೂ ಕೂಡ ಇಟ್ಕೊಂಡು ನಿಂತ್ಕೊತಾನೆ. ನಾವೇನಾದರೂ ಕೆಳಗಡೆ ಕೂತ್ಕೊಂಡಿದ್ರೆ ನಮ್ಮನ್ನು ಇಟ್ಕೊಂಡು ನಿಂತ್ಕೊತಾನೆ. ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಇವಾಗ ಇನ್ನೂ ಕೂಡ ಕಷ್ಟ ಆಗ್ತಾಯಿದೆ. ಅದರಲ್ಲಿ ಬೇರೆ ಈಗ ಮಾರ್ನಿಂಗ್ ಟೈಮು ತುಂಬ ಚಳಿ ಇರುತ್ತೆ ಅಲ್ವಾ, ಆ ಚಳಿಗಂತೂ ಸಖತ್ತಾಗಿ ಅಳ್ನೋವು ಬರುತ್ತೆ. ಆ ಅಳ್ನೋವು ಕೂಡ ತಡ್ಕೋಬೇಕು. ಏನಾದರೂ ಈ ಮಕ್ಕಳು ಟಾರ್ಚರ್ ಕೊಡೋದಕ್ಕೆ ನನಗೆ ಸ್ವಲ್ಪ BP ರೇಸ್ ಆಗಿಬಿಟ್ರೆ ಸಿಟ್ಟು ಜಾಸ್ತಿ ಬಂದುಬಿಡುತ್ತೆ. ಆವಾಗಲೂ ಕೂಡ ನಂಗೆ ಹಲ್ಲು ಕಚ್ಬಿಡ್ತೀನಲ್ವ, ಅವಾಗ ಇನ್ನೂ ಕೂಡ ನೋವು ಜಾಸ್ತಿ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ನೈಟ್ ಟೈಮು ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಹಲ್ಲು ನೋವು ಮಾತ್ರೆ. ಅದ್ರ ಪವರ್ಗೆ ನನಗೇನಾಗುತ್ತೆ, ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಮಾರ್ನಿಂಗು ಕೂಡ ಒಂದೊಂದು ಸಲ ಎದ್ದೇಳೋಕ್ಕಾಗಲ್ಲ. ನಾನು ಮಾರ್ನಿಂಗ್ ಎದ್ದೇಳಲೇಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ರೆ ಆವಾಗ ನಾನು ನೈಟ್ ಹೊತ್ತು ಮಾತ್ರೆ ನುಂಗೋದಿಲ್ಲ. ಅಲ್ಲಿ ನೋವು ಎಷ್ಟೇ ಬಂದ್ರೂ ಕೂಡ ತಡ್ಕೊಂಡಿರ್ತೀನಿ. ಇಲ್ಲ ಪೇಸ್ಟ್ ಹಾಕ್ಕೊಂಡು ಅಲ್ಲಿಗೆ ಹಾಕ್ಕೊಳ್ತೀನಿ ಕೋಲ್ಗೇಟ್ನ, ಅಥವಾ ಉಪ್ಪು ಲವಂಗ ಈ ರೀತಿ ಅಲ್ಲಿಗೆ ಬೆಳ್ಳುಳ್ಳಿ ಈ ರೀತಿ ಅಲ್ಲಿಗೆ ದವಡೆಗೆ ಅಲ್ಲಿಗೆ ಸವಸ್ಕೊಳ್ತೀನಿ. ಹಿಂಗಾಗುತ್ತೆ ಪ್ರಾಬ್ಲಮ್ಮು. ಈಗ ನೋಡಿ, ಎಲ್ಲ ಕೆಲಸಗಳು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಮಾಡ್ಕೊಳ್ಳೇ ಇಲ್ಲ. ಅಷ್ಟೊತ್ತಿಗೆ ದೊಡ್ಡವನು ಎದ್ದು ಕೂತ್ಕೊಂಡ ಚಿಕ್ಕವನು ಆಟ ಆಡೋದಕ್ಕೆ. ಈ ದೊಡ್ಡವನು ಮಲಗಿದ್ರೆ ಈ ಚಿಕ್ಕವನು ಹೋಗ್ಬಿಟ್ಟು ಅವ್ನ ತಲೆ ಹತ್ರ ಮುಖದ ಹತ್ರ ಹಿಂಗೆಲ್ಲ ಮಸಾಜ್ ಮಾಡೋದು ಹಂಗೆಲ್ಲ ಮಾಡ್ತಿರ್ತಾನೆ. ಅದ್ರ ಜೊತೆಗೆ ಅವನು ಎದ್ದ. ಅದ್ರ ಜೊತೆಗೆ ನಮ್ಮ ಮನೆಯವರು ಎದ್ದಿದ್ರು. ನಮ್ಮ ಮನೆಯವ್ರಿಗೂ ಕಾಫಿ ಮಾಡಿಕೊಟ್ಟು, ಇವ್ರಿಗೆ ದೊಡ್ಡವ್ನಿಗೆ ಹಾಲು ಮಾಡಿಕೊಟ್ಟು, ಚಿಕ್ಕವನಿಗೆ ಸೆರ್ಲಾಕ್ ತಿನ್ನಿಸಿ ಅದೆಲ್ಲನೂ ಕೂಡ ರೆಡಿ ಮಾಡಿ ಮಲಗಿಸಿ, ನೆಕ್ಸ್ಟ್ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿ ಮತ್ತೆ ಅಂಗಡಿಗೆ ಹೋಗಿ ಇವೆಲ್ಲ ತರೋ ಅಷ್ಟೊತ್ತಿಗೆ 7:30 7:20 ಆಗೇ ಹೋಯಿತು. ಇವಾಗ ನಾನು ತಿಂಡಿ ಮಾಡಬೇಕು. ಹಂಗಾಗಿ ಇವಾಗ ನನಗೆ ಕಾಫಿ ಮಾಡೋಣ ಅಂತ 2 ಗ್ಲಾಸ್ ಮಾಡಿದ್ದೆ. ನಮ್ಮ ಮನೆಯವ್ರು ಕೊಟ್ಟಾದಮೇಲೆ ಇನ್ನೊಂದು ಗ್ಲಾಸ್ ಏನು ಮಾಡಿದೆ, ನಮ್ಮ ಚೋಟು ಎತ್ಕೊಂಡಿದ್ನಲ್ವ, ಕೈ ಹಿಂಗೆ ಬಡಿಸ್ಬಿಟ್ಟು ಕಾಫಿನೂ ಚೆಲ್ಲೋಯ್ತು. ಇನ್ನು ಹಾಲು ಇರಲಿಲ್ಲ. ಮತ್ತು ಕೆಳಗಡೆ ಹೋಗಿ ಹಾಲು ಜೊತೆಗೆ ತರಕಾರಿ ಅದೆಲ್ಲನೂ ಕೂಡ ತೊಗೊಂಡು ಬಂದಿದ್ದಾಯಿತು. ಈರುಳ್ಳಿನೂ ಕೂಡ ಇವಾಗ ರೇಟ್ ಜಾಸ್ತಿ, ಮತ್ತು ಟೊಮೊಟೊ ರೇಟ್ ಜಾಸ್ತಿ. 80 ರೂಪಾಯಿ 60 ರೂಪಾಯಿ kg ಆಗಿದೆ. ಈರುಳ್ಳಿನೂ ಅಷ್ಟೇ, ಇವಾಗ 2 kgಗೆ ಅಂದರೆ 50 ರೂಪಾಯಿ kg ಆಗಿದೆ. ಒಂದೊಂದು ಕಡೆ 60 ರೂಪಾಯಿ kg. ಇವಾಗ ನಾನು ತಂದಿರೋದು ನೋಡಿದ್ರೆ 50 ರೂಪಾಯಿ kg ಆಗಿದೆ. ಹಿಂಗೆ ಸ್ವಲ್ಪ ಸ್ವಲ್ಪನೇ ತರ್ತಾಯಿದ್ದೀನಿ ಈರುಳ್ಳಿನೂ. ಟೊಮೊಟೊ ಸ್ವಲ್ಪ ದ್ವಾರ್ಗ ಇರುತ್ತಲ್ವ ಅಂಥದ್ದು ತರ್ತಾಯಿದ್ದೀನಿ. ಬೇಗ ಹಣ್ಣಾಗ್ಬಿಡುತ್ತೆ. ಹಣ್ಣಿರೋವು ತಂದುಬಿಟ್ರೆ ನಾನು ಬಳಸೋದೇ ಒಂದೊಂದು ಟೊಮೊಟೊ. ಹುಳಿ ಟೊಮೊಟೊ ಆದರೆ 1, ಆ್ಯಪಲ್ ಟೊಮೊಟೊ ಆದರೆ 2 ಬಳಸ್ತೀನಿ. ಇವಾಗ ನಾನು ಟೀ ಅಥವಾ ಕಾಫಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಜಾಸ್ತಿ ಟೀ ಕುಡ್ದೇ ಅಭ್ಯಾಸ. ಇತ್ತೀಚೆಗೆ ಸಕ್ಕರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಒಟ್ನಲ್ಲಿ ನಾನು ಬರೀ ಕಾಫಿನ ಅಂದರೆ ಬರೀ ಟೀನ ಕುಡಿಬೇಕು. ಅಂದರೆ ಶುಗರ್ಲೆಸ್ ಕಾಫಿ ಇಷ್ಟಾದ್ರೂ ಕುಡಿಬೇಕು. ಇಲ್ಲ ಅಂತಂದರೆ ಆವತ್ತಿನ ದಿನ ನನಗೆ ಕಳೆಯೋದೇ ಗೊತ್ತೇ ಆಗೋದಿಲ್ಲ. ಆ ರೀತಿ ಒಟ್ಟಿನಲ್ಲಿ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಏನೇ ಪ್ರಯತ್ನ ಪಟ್ರೂ ಮಕ್ಕಳಿರೋ ಮನೇಲಿ ಆನ್ ದ ಟೈಮ್ ಅಂದರೆ ಅಟ್ ದ ಟೈಮ್ ಆಗೋದೇ ಇಲ್ಲ. ನಾವು ಹೇಳಿದ ಟೈಮ್ ತಕ್ಕನಾಗಿ. ಆಮೇಲೆ ನಾನು ಡೈಲಿ ವ್ಲಾಗ್ ಶೇರ್ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾನೇ ಇರ್ತೀನಿ. ಬಟ್ ಆಗೋದೇ ಇಲ್ಲ.
ಮಕ್ಕಳಿರೋ ಮನೇಲಿ ಹೇಳಿದ್ನಲ್ಲ, ಯಾರಾದರೂ ನಮಗೆ ಎಲ್ಪಿಗಿರಬೇಕು ಅಥವಾ ಮನೇಲಿ ಯಾರಾದರೂ ಸಪೋರ್ಟಿಗಿರಬೇಕು. ಹಂಗಾದ್ರೆ ಮಾತ್ರನೇ ಎಲ್ಲನೂ ಕೂಡ ನಿಭಾಯಿಸೋದಕ್ಕೆ ಆಗೋದು. ನೀವು ನೋಡ್ತಾ ಇರ್ಬೋದು ಕೆಲವೊಂದು ಬ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ಹಸ್ಬೆಂಡು ಕೂಡ ವೀಡಿಯೋಗೆ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಆಮೇಲೆ ಪಾಪ್ಯುಲರ್ ಆಗ್ತಾ ಆಗ್ತಾ ಏನೋ ಆಟೋಮೆಟಿಕ್ಕು ಹಸ್ಬೆಂಡ್ ಅವ್ರ ಅಮ್ಮ, ಅವ್ರ ಫ್ಯಾಮಿಲಿ ಎಲ್ಲ ಕಂಡುಬಿಡ್ತಾರೆ. ಅದೇನೋ ನಮ್ಮ ಫ್ಯಾಮಿಲಿಲಿ ಹಂಗೆ ಇಲ್ಲವೇ ಇಲ್ಲ. ಅದೇನೋ ಕಾಣಿಸ್ಕೊಳ್ಳೋದು ಇಲ್ಲ, ಬರೋದು ಇಲ್ಲ. ನಾನು ಅದಕ್ಕೆ ಯಾರಿಗೆ ಇಷ್ಟ ಇಲ್ವೋ ನನ್ನ ಚಾನಲಲ್ಲಿ ಅವ್ರನ್ನ ವೀಡಿಯೋದಲ್ಲಿ ನಾನು ತೋರಿಸೋದು ಇಲ್ಲ. ನನಗೂ ಇಷ್ಟ ಆಗೋದಿಲ್ಲ. ನಾಳೆ ದಿನ ಏನೋ ಒಂದು ಆಯಿತು, ಅಯ್ಯೋ ನನಗೆ ಅವರೆಲ್ಲ ನೋಡ್ತಾರೆ, ಇವರೆಲ್ಲ ನೋಡ್ತಾರೆ, ಮೊದಲು ಡಿಲೀಟ್ ಮಾಡು, ಈ ರೀತಿ ಪ್ರಾಬ್ಲಮ್ಸ್ಗಳು ಬರುತ್ತವೆ. ನಾನು ಅದನ್ನು ಏನು ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಏನು ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ ಎಲ್ಲನೂ. ಡಿಲೀಟ್ ಮಾಡು ಅಂತ ಅಂದ್ಬಿಟ್ಟು. ಆವಾಗ ನಮ್ಮ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಏನೇ ಒಂದು ವೀಡಿಯೋನ ಡಿಲೀಟ್ ಮಾಡಿದ್ರೆ ಅದರಲ್ಲಿ ಏನು ಬಂದಿರುತ್ತೆ ಅರ್ನಿಂಗ್ಸು, ಅಡ್ವರ್ಟೈಸ್ಮೆಂಟ್ ಅದೆಲ್ಲನೂ ಕೂಡ ನಮ್ಮ ಅರ್ನಿಂಗ್ಸಲ್ಲಿ ಅದು ಕೂಡ ಡಿಲೀಟ್ ಆಗೋಗುತ್ತೆ. ಈಗ ಒಂದು ಡಿಲೀಟ್ ಮಾಡಿದ್ವಿ ಅಂದರೆ ಅದಕ್ಕೆ ಒಂದು $5 ಆ್ಯಡ್ ಆಗಿದೆ ಅಂದರೆ ಮತ್ತೆ $5 ಲೆಸ್ ಆಗುತ್ತೆ. ಆ ವಿಡಿಯೋ ಏನಾದರೂ ಡಿಲೀಟ್ ಮಾಡಿದ್ರೆ ಅದು ಲೆಸ್ ಆಗೋದ್ರ ಜೊತೆಗೆ ಅದರಲ್ಲಿರೋ ವಾಚ್ ಟೈಮು ಕೂಡ ಲೆಸ್ ಆಗುತ್ತೆ. ಅದರಲ್ಲಿ ಬಂದಿರೋ ಅಂಥ ಸಬ್ಸ್ಕ್ರೈಬರ್ಸು ಕೂಡ ಮತ್ತೆ ಲೋ ಆಗ್ತಾರೆ. ಈ ರೀತಿ ಆಗುತ್ತೆ. ಹಂಗಾಗಿ ನಾನು ನೀವು ಹೇಳ್ತಾ ಇರೋದಲ್ವ, ನಮ್ಮ ಹಸ್ಬೆಂಡಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ವೀಡಿಯೋದಲ್ಲಿ ಬರೋದಕ್ಕೆ. ನಾನು ಫೋರ್ಸ್ ಮಾಡಿನೂ ಕೂಡ ನಾನು ಅವ್ರನ್ನ ತೋರಿಸೋದಕ್ಕೆ ಇಷ್ಟಪಡಲ್ಲ ನನ್ನ ಚಾನಲಲ್ಲಿ. ಅದೇ ರೀತಿ ಯಾರ್ಯಾರಿಗೆ ಪಾಪ್ಯುಲರ್ ಆಗಿದೆಯೋ ಅವ್ರಿಗೆ ಇಷ್ಟಪಟ್ಟು ಅವ್ರ ಹಸ್ಬೆಂಡ್ ನಾನು ಚಾನಲಲ್ಲಿ ಕಾಣಿಸ್ಕೋಬೇಕು ಅಂತ ಬಂದಿದ್ದಾರೆ, ಬರ್ಬೋದು. ನಮ್ಮ ಮನೆಯಲ್ಲೂ ನಾಳೆ ದಿನ ಏನಾದ್ರು ಚೇಂಜ್ ಆದರೂ ಆಗ್ಬೋದು, ಆಗ್ದಲ್ಲೇ ಕೂಡ ಇರ್ಬೋದು. ಬಟ್ ಅದೆಲ್ಲ ಹೇಳೋದಕ್ಕಾಗಲ್ಲ. ಹಾಗೆಯೇ ಅವ್ರು ಡ್ಯೂಟಿಗೆ ಹೋಗಿದ್ರು ಅಂತ ಅಂದ್ಬಿಟ್ಟು ಕೆಲವೊಂದು ತಿಂಡಿಗಳನ್ನ ತಂದಿದ್ರು, ಬಿಸ್ಕೆಟ್ಸು, ಹಾಗೆಯೇ ಬ್ರೆಡ್ಡು, ಅದನ್ನು ನಾನು ಒಂದು ಬಾಕ್ಸ್ ಅಂದರೆ ಒಂದು ಬೌಲ್ ಥರಕ್ಕೆ ಎತ್ತಿಡ್ತಾಯಿದ್ದೀನಿ. ಮಕ್ಕಳಿರೋ ಮನೇಲಿ ಈ ಥರ ಎಲ್ಲನೂ ತಿಂಡಿಗಳು ಇರಲೇಬೇಕು. ಇಲ್ಲ ಅಂತಂದರೆ ಅದ್ರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ಅಕ್ಕಿನೂ ತೊಗೊಂಬಂದಿದ್ರು. ಅಕ್ಕಿನೂ ಖಾಲಿಯಾಗಿತ್ತು. ಒಂದು 5 kg ಅಕ್ಕಿನೂ ಕೂಡ ತೊಗೊಂಬಂದಿದ್ರು. ಇನ್ನೊಂದು ಸ್ವಲ್ಪ ಇತ್ತು. ಆ ಅಕ್ಕಿ ಜೊತೆಗೆ ಈ ಅಕ್ಕಿ ಮಿಕ್ಸ್ ಮಾಡೋದು ಬೇಡ, ರೈಸ್ ಚೆನ್ನಾಗಾಗಲ್ಲ ಅಂತ ಅದು ಖಾಲಿ ಆಗೋವರೆಗೂ ಇದನ್ನು ಬಿಚ್ಚೋದು ಬೇಡ, ಓಪನ್ ಮಾಡೋದು ಬೇಡ ಅಂತ ಎತ್ತಿಟ್ಟಿದ್ದೀನಿ. ಇವತ್ತು ತಿಂಡಿಗೆ ಸ್ವಲ್ಪ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಾನಲ್ನ ಹಂಗೇ ಅಂದರೆ ವೀಡಿಯೋನ ಹಂಗೇ ಕಂಟಿನ್ಯೂ ಮಾಡ್ತೀನಿ. ಒಂದೇ ಒಂದು ರಿಕ್ವೆಸ್ಟು, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಖಂಡಿತವಾಗ್ಲೂ ಇವಾಗ ನಾನು ಅಂದ್ಕೊಂಡಿರೋ ಪ್ರಕಾರ ನಮ್ಮಮ್ಮ ಏನಂತಿದ್ದಾರೆ, ಯಾಕೋ ಅವ್ನು ಕರ್ಕೊಂಡು ಬಂದಾಗಿಂದ ನಿನಗೂ ಕೂಡ ಕಷ್ಟ ಆಗ್ತಾಯಿದೆ, ಮಾಡೋಕ್ಕಾಗ್ತಾಯಿಲ್ಲ. ನಾನು ಅವ್ನು ಕರ್ಕೊಂಡು ಹೋಗ್ತೀನಿ, ಅದೇನು ನಿನ್ನ ಕಷ್ಟಕ್ಕೆ ಆಗಿರೋದು ಯೂಟ್ಯೂಬ್ ಅನ್ನೋ ವೇದಿಕೆ, ನೀನು ಅದರಲ್ಲಿ ಇಂಪ್ರೂವ್ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ ಅವ್ನು ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ದಿನ, ಅದೇನು ಇಂಪ್ರೂವ್ ಮಾಡ್ಕೊ ಅಂತ ಹೇಳಿದ್ದಾರೆ. ಅದಕ್ಕೆ ಭಾನುವಾರ ಏನೋ ಬರ್ತಾರೆ, ಭಾನುವಾರ ಬಂದು ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಎಲ್ಲಿಗೋ ಹೋಗೋದಿದೆ, ಅಲ್ಲಿಗೆ ಹೋಗೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಸಂಡೇ. ಆದರೆ ನೋಡ್ತೀನಿ, ನಮ್ಮಮ್ಮ ಬರ್ತಾರೆ. ಕೆಲಸ ಇಲ್ಲ ಅಂತಂದರೆ ಬರ್ತಾರೆ, ಇದ್ದರೆ ಬರೋದಿಲ್ಲ. ಈ ರೀತಿ ಅದಕ್ಕೆ ನಾನು ಯಾವಾಗಲೂ ಹೇಳೋದಷ್ಟೇ, ನನಗೆ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ಸಪೋರ್ಟಿವ್ ಆಗಿರೋದು ನಮ್ಮಮ್ಮ. ನಾನು ಕೆಳಗೆ ಬಿದ್ರೂ ಮೇಲಿದ್ರೂ ನಮ್ಮಮ್ಮನೇ ನಾನು ಚಾನಲಲ್ಲಿ ನಾನು ಯಾವಾಗಲೂ ಹೇಳ್ಕೊತೀನಿ. ನಾನು ಮಾಡಬೇಕಾದ್ರೆ ಕೆಲವೆಲ್ಲ ಆಡ್ಕೊಂಡ್ರು ಎಲ್ಲ ಏನೇನೋ ತುಂಬಾ ಅವಮಾನ ಎಲ್ಲ ಮಾಡಿದ್ರು. ಬಟ್ ನಮ್ಮಮ್ಮ ಏನೇ ಆಗಲಿ ಬಿಡೋಕ್ಕೆ ಹೋಗಬೇಡ ಅಂತ ಎಲ್ಲ ಹೇಳಿದ್ದು ನಮ್ಮಮ್ಮ. ಹಂಗಾಗಿ ಚಾನಲಲ್ಲಿ ನಾನು ತೋರಿಸ್ಕೊಳ್ಳೋದು ನಮ್ಮಮ್ಮನೇ, ಅಥವಾ ನಾನು ಹೊಗಳ್ಕೊಳ್ಳೋದು ನಮ್ಮಮ್ಮನ್ನೇ. ನಿಮ್ಗೆ ಗೊತ್ತಿರುತ್ತೆ ನನ್ನ ಡೈಲಿ ರೊಟೀನ್ ಯಾರೆಲ್ಲ ನೋಡಿರ್ತೀರ ಫಸ್ಟಿಂದ ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ಅವ್ರಿಗೆ ಗೊತ್ತಿರುತ್ತೆ, ಸರಿನಾ? ಅದ್ರ ಬಗ್ಗೆ ಏನು ಜಾಸ್ತಿ ಏನು ಹೇಳೋದು ಬೇಡ. ಪಲಾವ್ ಮಾಡೋಣ ಅಂತ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದೆ. ತರಕಾರಿ ರೇಟ್ ನೋಡಿದ್ರೇ ಅಷ್ಟಿದೆ. ತರಕಾರಿ ಅಂದರೆ ಚಿಕನ್ ಮಟನ್ ಕೊಂಡ್ಕೊಂಡು ತಿನ್ಬೋದು, ತರಕಾರಿ ಕೊಂಡ್ಕೊಂಡು ತಿನ್ನೋಕ್ಕಾಗಲ್ಲ. ಈ ರೀತಿ ತರಕಾರಿಗಿಂತ ಮೇಯ್ನ್ ರೇಟ್ ಜಾಸ್ತಿ ಕಾಳುಗಳು ಬರುತ್ತಲ್ಲ, ಅವು ದಾಲು ಇವೆಲ್ಲ, ನೆಕ್ಸ್ಟು ತರಕಾರಿ, ನೆಕ್ಸ್ಟು ಚಿಕನು ಮಟನು ಅಂತ ಹೇಳ್ಬೋದು. ಈ ರೀತಿ ಒಂದಕ್ಕೊಂದು ಆದಾಯಗಳು ಎಲ್ಲನೂ ಕೂಡ ಜಾಸ್ತಿ ಆದಂಗೆ ಅದ್ರ ಬೆಲೆಗಳು ಏನು ವಸ್ತುಗಳು, ತರಕಾರಿ ಈ ಥರ ಬೆಲೆಗಳು, ಹಣ್ಣುಗಳ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಆದಾಯ ಜಾಸ್ತಿ ಆದಂಗೆ ಖರ್ಚು ಕೂಡ ಜಾಸ್ತಿನೇ ಇರುತ್ತೆ ಅನ್ನೋ
ಕಾನ್ಸೆಪ್ಟು ಬೆಳೆಸ್ಕೊಬೇಕು. ನಾವು ಅದಕ್ಕೆ ಖರ್ಚಿಗೆ ಆದಾಯ ಜಾಸ್ತಿ ದುಡಿಬೇಕು, ಬರೋ ಹಾಗೆ ಮಾಡ್ಕೋಬೇಕು. ಖರ್ಚನ್ನು ನಾವು ಅಗತ್ಯತೆ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ಖರ್ಚು ಮಾಡ್ಕೋಬೇಕು. ಆದಾಯ ಜಾಸ್ತಿ ಮಾಡ್ಕೊಂಡು ಖರ್ಚನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ತರಕಾರಿ ಎಲ್ಲ ಇತ್ತಲ್ವ, ಅದಕ್ಕೆ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡಿ ಇವಾಗ ತರಕಾರಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಇವಾಗ ನಂದು 2 ಲೀಟ್ರ್ ಕುಕ್ಕರ್ ಇದೆ ಮತ್ತು ಇನ್ನೊಂದು 1.5 ಲೀಟರ್ ಕುಕ್ಕರ್ ಇದೆ. 1.5 ಲೀಟರ್ನ ನಾನು ಜಾಸ್ತಿ ರೈಸ್ಗೆ ಬಳಸ್ಕೊತೀನಿ, 2 ಲೀಟ್ರ್ ಕುಕ್ಕರ್ನ ಸಾಂಬಾರಿಗೆ ಬಳಸ್ಕೊತೀನಿ, ಸಾಂಬಾರು ಅಥವಾ ಪಲಾವು ಈ ರೀತಿ. ನಾನು ತರಕಾರಿ ಒಗ್ಗರಣೆಗೆ ಏನು ಪಲಾವ್ದು ಐಟಮ್ಸ್ ಏನು ಬರುತ್ತೆ ಅದನ್ನ ಹಾಕ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ದಪ್ಪಗೆ ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಹಾಕಿದ್ದೀನಿ, ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಬರುತ್ತಲ್ಲ, ಪುದೀನ ಎರಡನ್ನೂ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ. ಪುದೀನ ಸ್ಮೆಲ್ ಒಂಥರ ಚೆನ್ನಾಗಿ ಒಂಥರ ಘಮ ಘಮ ಅಂತ ಇರುತ್ತೆ. ಪಲಾವ್ಗೆ ಅಥವಾ ಬಿರಿಯಾನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದಾದ ನಂತರ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ತರಕಾರಿಗಳನ್ನೆಲ್ಲ ಏನು ಕ್ಯಾರೆಟು, ಆಲೂಗೆಡ್ಡೆ ಸಿಪ್ಪೆಲ್ಲ ಎರ್ಕೊಂಡಿದ್ದೆ ಮತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಾದ ನಂತರ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ನೀಟಾಗಿ ತೊಳ್ಕೊಂಬಿಟ್ಟು 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸಾಕು. ತರಕಾರಿ ಜಾಸ್ತಿ ಇದೆಯಲ್ಲ, ಹಂಗಾಗಿ 1 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡು ನಾನು ನೀಟಾಗಿ ನೆನೆಸಿ ಆಮೇಲೆ ನಾನು ತರಕಾರಿ ಎಲ್ಲ ಫ್ರೈ ಆದಮೇಲೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಇದರಲ್ಲಿ ತೊಗೊಂಡಿದ್ದೆ ಈ ಗ್ಲಾಸಲ್ಲಿ, ಹಾಗಾಗಿ ಈ ಗ್ಲಾಸಲ್ಲಿ ನಾನು 1/4 ನೀರನ್ನು ಹಾಕ್ಕೊಳ್ತೀನಿ. ಅಂದರೆ ನಾವೇನು ರುಬ್ಕೊಂಡಿದ್ವಲ್ವ ಮಿಕ್ಸರು, ಅದರೊಳಗಡೆನೇ ಹಾಕಿ ನೀರನ್ನು, ಅದರಲ್ಲಿರೋ ಮಸಾಲೆ ಎಲ್ಲ ಅದರೊಳಗಡೆ ಆಗಲಿ ಅಂತ ಅದರಲ್ಲೇ ನೀರು ಹಾಕ್ಕೊತಾ ಇದ್ದೀನಿ. 1/4 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಮಸಾಲೆಗೆ ನೀರು ಇರುತ್ತಲ್ವ ಅದೆಲ್ಲನೂ ಆ್ಯಡ್ ಆಗುತ್ತೆ. ಸ್ವಲ್ಪ ಹುಡಿಯಾಗಿದ್ದಷ್ಟು ಕೂಡ ಪಲಾವು ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಅಂತ. ಅದೆಲ್ಲ ಆದಮೇಲೆ ಅಕ್ಕಿನ ನೀಟಾಗಿ ತಿರುಗಿಸ್ಬಿಟ್ಟು ಆಮೇಲೆ ವಿಷಲ್ನ ಅಂದರೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿದ್ದೀನಿ. ನಮ್ಮ ಈ ಕುಕ್ಕರಲ್ಲಿ 5ರಿಂದ 6 ವಿಷಲ್ ಬರಬೇಕು. ಅಷ್ಟು ವಿಷಲ್ ಬಂದರೆ ಪಲಾವ್ ನೀಟಾಗಿ ರೆಡಿ ಆಗುತ್ತೆ. ಹಾಗೆಯೇ ಪಲಾವ್ ಜೊತೆಗೆ ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ. ನಾನು ಟೈಮ್ ಇದ್ದರೆ ಆದಷ್ಟು ಬೇಗನೆ ಎದ್ದು ಮಕ್ಕಳೆಲ್ಲ ಮಲ್ಕೊಂಡು ಟಾರ್ಚರ್ ಏನು ಕೊಡ್ದಲೆ ಆರಾಮಾಗಿ ನನಗೂ ಕೂಡ ಟೈಮ್ ಸಿಕ್ಕಿದ್ರೆ ನಾನು ಆದಷ್ಟು ಕೆಲವೊಂದು ಅಡುಗೆಗಳನ್ನ ಮಾಡ್ಕೊಬೋದು. ಬಟ್ ಏನೂ ಮಕ್ಕಳು ಕೆಲಸ ಮಾಡೋಕ್ಕೆ ಬಿಡ್ದಲೇ ಇದ್ದಾಗ ಏನೋ ಒಂದು ಮಾಡ್ಕೊಂಡು ತಿಂದರೆ ಆಯಿತು, ಹೊಟ್ಟೆ ತುಂಬಿಕೊಂಡ್ರೆ ಆಯಿತು ಅನ್ನೋ ಥರ ನಾನು ಅದೇ ಗುಂಗಲ್ಲಿ ಇದ್ಬಿಡ್ತೀನಿ. ಏನೇ ಆಗಲಿ ಮಕ್ಕಳಿರೋ ಮನೇಲಿ ಅದೇನೋ ದೊಡ್ಡವ್ರ ಗಾದೆ ಹೇಳ್ತಾರಲ್ಲ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಮಕ್ಕಳು ಸಾಕು ನೋಡು. ಇಷ್ಟು 3 ಮಾಡಿದವ್ರು ಮಾತ್ರ ಅವ್ರಿಗೇನು ಅದೇನು ಕಷ್ಟ, ಅದರಲ್ಲಿ ಏನು ಬೆಳೆದಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಈ 3 ಮಾಡೋದು ಮಾತ್ರ ತುಂಬಾ ಕಷ್ಟ ಇದೆ. ಹಂಗಾಗಿ ಮಕ್ಕಳು ಮಲ್ಕೊಂಡಿದ್ದಾಗಲೇ ಕೆಲವೊಂದು ಐಟಮ್ಗಳು ಮಾಡ್ಕೋಬೇಕು ಅಂದಾಗ ಅವಾಗ ಮಾಡ್ಕೊಂಬಿಡ್ತೀನಿ, ಕೆಲಸಗಳು ಮಾಡ್ಕೋಬೇಕು ಅಂದಾಗ ಅವಾಗ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂತಂದರೆ ನನಗೂ ಕೂಡ ಕಷ್ಟ ಆಗುತ್ತೆ. ಇವಾಗ ಮೊಸರು ಗೊಜ್ಜಿಗೆ ಸ್ವಲ್ಪ ಸೌತೆಕಾಯಿ ಇತ್ತು, ಸ್ವಲ್ಪ ಬಾಡ್ದಂಗೆ ಆಗಿತ್ತು. ಮೇಲೆ ಚೆನ್ನಾಗಿರೋವಂಥ ಸಿಪ್ಪೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಮತ್ತು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ, ಕೊತ್ತಂಬರಿ ಕಟ್ ಮಾಡಿ, ಮೊಸರು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ಮೊಸರು ಗೊಜ್ಜು ರೆಡಿ ಆಯಿತು. ಶುಂಠಿ ಅದೆಲ್ಲನೂ ಕೂಡ ಹಾಕೋಕ್ಕೆ ಹೋಗಲ್ಲ. ಇದಕ್ಕೆ ರುಬ್ಕೊಂಡಿರ್ತೀವಲ್ವ ಏನು ಮಸಾಲೆಗೆ, ಪಲಾವ್ ಮಸಾಲೆಗೆ, ಅದರಲ್ಲೇ ಶುಂಠಿ ಬಂದಿರುತ್ತೆ. ತೀರಾ ಇದರಲ್ಲೂ ಶುಂಠಿ ಅದರಲ್ಲೂ ಶುಂಠಿ ಅಂತ ಅಂದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಬಾಯಿಗೆ ಬರೀ ಶುಂಠಿ ಬೆಳ್ಳುಳ್ಳಿನೇ ಸಿಕ್ದಂಗೆ ಆಗುತ್ತೆ. ಕೆಲವರೆಲ್ಲ ಹಾಕ್ತಾರೆ ಮೊಸರು ಗೊಜ್ಜಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ತಾರೆ, ಬಟ್ ಇದರಲ್ಲಿ ಹಾಕಿಲ್ಲ ಅಷ್ಟೇ. ಹಾಗೆಯೇ ಆವಾಗಲೇ ಕೆಲಸ ಮುಗಿದೋಗ್ಲಿ ಅಂತ ಶೆಲ್ಫೆಲ್ಲ ಹಂಗೇ, ಇನ್ನೇನು ಒಂದೇ ಐಟಮ್ ಅಲ್ವ ಪಲಾವು, ಬೇಗನೂ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟಿನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಂಗೇ ಪಲಾವ್ ವಿಷಲ್ ಹಾಕಿದ ತಕ್ಷಣವೇ ಶೆಲ್ಫು ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಬಿಟ್ಟೆ. ಪಲಾವ್ ನೀವು ನೋಡ್ತಾ ಇರ್ಬೋದು, ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಆಮೇಲೆ ನೀರು ಸ್ವಲ್ಪ ಕಮ್ಮಿನೇ ಹಾಕಿದ್ದೆ, ಹಂಗಾಗಿ ಹುಡಿಯಾಗಿ ಚೆನ್ನಾಗಿ ಬಂದಿದೆ. ಅದರಲ್ಲೂ ಕೂಡ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ಹಾಕಿರೋದಕ್ಕೂ ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನು ಬಟಾಣಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಬರೋದು. ಬಟಾಣಿ ತರೋಣ ಅಂದ್ಕೊಂಡು ನಾನು ಮರ್ತೇ ಹೋದೆ. ಒಂದೊಂದು ಐಟಮ್ ನಾನು ತರೋಕ್ಕೆ ಅಂತ ಹೋಗಿರ್ತೀನಿ, ಇಷ್ಟು ಐಟಮ್ ತೊಗೊಂಬರ್ಬೇಕು ಅಂತ ಹೋಗಿರ್ತೀನಿ. ಅದರಲ್ಲಿ ಕೆಲವೊಂದು 3 ಐಟಮಲ್ಲಿ 2 ಐಟಮ್ ತೊಗೊಂಬರ್ತೀನಿ, ಇನ್ನೊಂದು ಐಟಮ್ ಮರ್ತೋಗ್ತೀನಿ. ನೀವು ಹಿಂಗೇನಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಬಾಳೆಹಣ್ಣು ಕೂಡ ತೊಗೊಂಡಿದ್ದೆ. ಬಾಳೆಹಣ್ಣು ಅಂತಂದರೆ ಊಟ ಆದಮೇಲೆ ಒಂದೊಂದು ತಿನ್ನೋಣ ಅಂತ ಅಂದ್ಬಿಟ್ಟು. ಈ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಬಾಳೆಹಣ್ಣು ತಿಂದರೆ
ನೀಟಾಗಿ ಕ್ಲಿಯರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪೀರಿಯಡ್ಸ್ ಮಂತ್ಲಿ ಪ್ರಾಬ್ಲಮ್ಸಲ್ಲಿದ್ದಾಗ ಸ್ವಲ್ಪ ಬಾಳೆಹಣ್ಣು ತಿನ್ನೋದು ರೂಢಿ ಮಾಡ್ಕೊಂಡಿದ್ದೀನಿ. ಹೊಟ್ಟೆ ನೋವು ಅದೇನು ಕೂಡ ಆಮೇಲೆ ಬ್ಯಾಕ್ ಪೇನು ಅದೇನು ಬರೋದಿಲ್ಲ. ಅಂದರೆ ಸರಿಯಾಗಿ ಬಾಣಂತನ ಮಾಡಿಸ್ಕೊಳ್ದಲೇ ಹೋದರೆ ಸೊಂಟಕ್ಕೆ ನೀರು ಇಳ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಅದೇನೋ ಬಾಳೆಹಣ್ಣು ಪೀರಿಯಡ್ಸ್ ಆಗಿರೋ ಟೈಮಲ್ಲೆಲ್ಲ ಬಾಳೆಹಣ್ಣು ಬಿಸಿನೀರು ಎಲ್ಲ ಜಾಸ್ತಿ ಕುಡಿದ್ರೆ ಅದೆಲ್ಲನೂ ಏನು ನೀರು ಇಳ್ಕೊಂಡಿದೆ ಅದೆಲ್ಲನೂ ಕೂಡ ಇಳ್ದೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಇದೊಂದು ರೂಢಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮೇಲೆ ಬಟ್ಟೆ ಒಣಗಾಕಬೇಕಾಗಿತ್ತು. ಎಲ್ಲ ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಇಷ್ಟು ಬೇಗ ಚೆನ್ನಾಗಿ ಅಂದರೆ ಒಂದು 9 ಗಂಟೆ 9:30 ಟೈಮ್ಗೆಲ್ಲನೂ ಚೆನ್ನಾಗಿ ಬಿಸಿಲು ಬಂದಿತ್ತು. ರಾತ್ರಿ ಟೈಮ್ ಚೆನ್ನಾಗಿ ಮಳೆ ಬರುತ್ತೆ. ರಾತ್ರಿ ಟೈಮ್ ಮಳೆ ಬಂದಾಗ ಮನೆ ಮುಂದೆ ಸ್ವಲ್ಪ ತಗ್ಗಾಗಿದೆಯಲ್ಲ, ಅಲ್ಲಿ ನೀರು ತುಂಬ್ಕೊಂಬಿಡುತ್ತೆ. ಮ್ಯಾಟ್ ಎಲ್ಲನೂ ಕೂಡ ಗಾಳಿಗೆ ಬಿದ್ದು ಅದ್ರ ಮೇಲೆಲ್ಲ ನೀರು ತುಂಬ್ಕೊಂಡಿದ್ದು ಅದೆಲ್ಲ ಹಿಂಡ್ಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದಿದ್ದ. ಕೆಲವೊಂದು ಬಟ್ಟೆನ ನೆನ್ನೆ ಮಳೆ ಬಂತಲ್ಲ, ನೆನ್ನೆ ಮಳೆ ಬಂದಾಗ ಮಕ್ಕಳು ಬಟ್ಟೆ ನೈಟ್ ಹೊತ್ತು ಬಿಡಬಾರ್ದು ಅಂತ ಅಂದ್ಬಿಟ್ಟು ಅಂದರೆ ಎಲ್ಲ ಚೆನ್ನಾಗಿ ಆರ್ಕೊಂಡಿತ್ತು. ಇನ್ನೂ ಸ್ವಲ್ಪ ಹಸಿ ಹಸಿ ಇತ್ತು. ನೈಟ್ ಹೊತ್ತು ಎನಿ ಟೈಮ್ ಫ್ಯಾನ್ ಹಾಕ್ತೀವಲ್ವ, ಹಂಗಾಗಿ ಒಂದು ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಅಂದರೆ ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮಕ್ಕಳು ಬಟ್ಟೆ ಎಲ್ಲನೂ ಕೂಡ ಹಾಕಿದ್ದೆ. ಅವು ಕೂಡ ಮಡಚ್ಬೇಕಿವಾಗ. ಅವನ್ನ ಅಲ್ಲಿ ಕೂರಿಸಿದ್ದೆ, ಚಿಕ್ಕವನ್ನ ಚೋಟುನ. ದೊಡ್ಡವನು ಮಲ್ಕೊಂಡಿದ್ದ. ಅಂದರೆ ಬೆಳಗ್ಗೆನೇ ನನ್ನ ಜೊತೆನೇ ಎದ್ದಿದ್ದ, ಮತ್ತು ರಾತ್ರಿ 2 ಗಂಟೆಗೆ ಮಲ್ಕೊಂಡಿದ್ದ. ಹಿಂಗಾಗಿ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡ್ತಾಯಿದ್ದ. ಅದಕ್ಕೆ ಅವ್ನು ಮಲ್ಕೊಂಡಿದ್ದ. ಇವನಾಗಲೇ ಎದ್ದು ಬಂದ. ಇವನು ಕೋಳಿ ನಿದ್ದೆ ಇವನು. 1 ಅವರ್ ಮಲಗಿಸೋಣ ಅಂತ ಹೋದರೆ ಅರ್ಧ ಅವರ್ ಮಲ್ಕೊತಾನೆ ಅಷ್ಟೇ. ಅದಕ್ಕೆ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ, ಬಟ್ಟೆಲಿ ಒರೆಸ್ಕೊಂಡು. ಮಾಪಲ್ಲೇ ಒರೆಸ್ತಾ ಇದ್ದೆ. ಬಟ್ ಮಾಪಲ್ಲಿ ಒಳಗಡೆನೂ ಒರೆಸಿ ಹೊರ್ಗಡೆನೂ ಒರೆಸಿದ್ರೆ ಕಾಲು ಧೂಳು ಆಗುತ್ತೆ. ಕೆಳಗಡೆ ಇರೋದೆಲ್ಲ ಬಿದ್ದಿರೋದೆಲ್ಲ ಬಾಯಿಗೆ ಇಕ್ಕೊತಾ ಇರ್ತಾನಲ್ವ ಚಿಕ್ಕವನು. ಅದಕ್ಕೋಸ್ಕರ ಹೊರಗಡೆ ಬಟ್ಟೆಯಿಂದ ಒರೆಸಿ ಬಾಗಿಲು ಒರೆಸ್ತೀನಲ್ಲ, ಅದರಿಂದ ಆಚೆ ಒಳಗಡೆ ಮಾಪಿಂದ ಒರೆಸ್ತೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ನನ್ನ ಮಗ ಇವತ್ತು ಪೌರ್ಣಮಿ, ಇವತ್ತು ಅಂತೀನಿ ಶುಕ್ರವಾರ ದಿನದ ವ್ಲಾಗ್ ಅಲ್ವ ಇದು. ಶುಕ್ರವಾರ ದಿನ ಪೌರ್ಣಮಿ ಇತ್ತು. ಪೌರ್ಣಮಿ ದಿನ ನನ್ನ ಮಗ ಬಾಗಿಲು ದಾಟಿದ್ದಾನೆ. ನೀವು ನೋಡ್ತಾ ಇರ್ಬೋದು, ಬಲಗಾಲೇ ಇಟ್ಟಿದ್ದಾನೆ. ನಾನು ಯಾವಾಗಲೂ ದಾಟ್ತಾ ಇದ್ದ, ಬಟ್ ನಾನು ದಾಟೋದಕ್ಕೆ ಬಿಟ್ಟಿರಲಿಲ್ಲ. ಅಲ್ಲೇನು ಗೊತ್ತಾ, ಒಂದೊಂದು ಸಲ ಮಳೆ ಬಂದಿರುತ್ತೆ ಅಥವಾ ಎಲ್ಲ ತಿರುಗಾಡಿರ್ತಾರೆ. ಒಂದು ಸತಿ ಏನಾದರೂ ಅವ್ನಿಗೆ ಆಚೆ ಬರೋದು ರೂಢಿ ಆಗಿಬಿಟ್ರೆ ಸೀದಾ ಮೆಟ್ಲು ಒಂಚೂರು ಸ್ಟೆಪ್ಸ್ ಎಲ್ಲ ಏನಾದರೂ ಒಂಚೂರು ಮಿಸ್ ಆದ್ರೂ ಕೂಡ ಜಾರ್ಕೊಂಡು ಕೆಳಗಡೆ ಬಿದ್ದುಬಿಡ್ತಾನೆ. ಅದಕ್ಕೋಸ್ಕರ ನಾನು ಬಾಗಿಲು ದಾಟೋದಕ್ಕೆ ಬಿಟ್ಟಿರಲಿಲ್ಲ. ಹಂಗೂ ನಾನು ಮೇಲುಗಡೆ ಬಾಗಿಲು ಒರೆಸಿದ ನೀರೆಲ್ಲನೂ ಕೂಡ ನಾನು ಒಳಗಡೆ ಬಚ್ಚಲು ಮನೇಲಿ ಅಂದರೆ ಬಾತ್ರೂಮಲ್ಲೆಲ್ಲ ಚೆಲ್ಲೋದಕ್ಕೆ ಹೋಗೋದಿಲ್ಲ. ಹೊರಗಡೆನೇ ಚೆಲ್ತೀನಿ. ಟೆರೆಸ್ ಮೇಲೆ ಹೋಗ್ಬಿಟ್ಟು ಮೇಲೆ ಉಯ್ದುಬಿಟ್ಟು ಬರ್ತೀನಿ. ಚೆಲ್ಲೋದಕ್ಕೆ ಅಂತ ಹೋಗಿದ್ದೀನಿ, ಬಾಗಿಲು ದಾಟೇ ಬಿಟ್ಟಿದ್ದಾನೆ. ಅದು ಕೂಡ ವೀಡಿಯೋ ಆನ್ ಮಾಡಿ ಹೋಗಿದ್ನಲ್ಲ, ವೀಡಿಯೋ ಶೂಟ್ ಆಗಿದೆ. ಮಾತ್ರ ಒಟ್ಟಿನಲ್ಲಿ ಪೌರ್ಣಮಿ ದಿನ ಶುಕ್ರವಾರ ದಿನ ದಾಟಿದ್ದಾನೆ ಬಲಗಾಲಿಟ್ಟು. ನಾನು ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಹೊಸ್ಲು ದಾಟಿದ ದಿನ ಕಾಯಿ ಹೊಡೆದು ಹಣ್ಣು ಕಾಯಿ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನು ಮಾಡೋ ಆಗಿರಲಿಲ್ಲ. ಅದಕ್ಕೆ ಅಟ್ಲೀಸ್ಟು ಮಕ್ಕಳು ಬಾಯಿಗೆ ಬಾಗಿಲು ದಾಟಿದ ದಿನ ಸಕ್ಕರೆ ಏನಾದರೂ ಒಟ್ಟಿನಲ್ಲಿ ಸ್ವೀಟ್ ಅವ್ರ ಮಕ್ಕಳು ಬಾಯಿಗೆ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಅವನಿಗೆ ಸ್ವಲ್ಪ ಸಕ್ಕರೆನ ಬಾಯಿಗೆ ಹಾಕ್ತಾಯಿದ್ದೀನಿ. ಒಟ್ನಲ್ಲಿ ಮಾಡೋಂಗಿರಲಿಲ್ಲ, ಮಾಡಲೇಬೇಕು. ಇಲ್ಲ ಮನೇಲಿ ಯಾರ ಕೈಲಿಂದನಾದರೂ ಮಾಡಿಸ್ಬೇಕು ಅಂತ ಅಂದರೆ ನಮ್ಮ ಮನೆಯವರು ಕೂಡ ಇರಲಿಲ್ಲ. ಹಂಗಾಗಿ ಇದೆಲ್ಲ ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನಾನು ಪೂಜೆ ಮಾಡೋಣ, ಅವನಿಗೆ ಇನ್ನೊಂದ್ಸಲ ಹೊಸ್ಲು ದಾಟಿಸ್ಬಿಟ್ಟು ಆವತ್ತು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಬಾಯಿಗೆ ಸಕ್ಕರೆ ಹಾಕ್ಬಿಟ್ಟು ಅವ್ನು ಕೂರಿಸ್ಕೊಂಡು ದೊಡ್ಡವನು ಎದ್ದೇಳೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಮಡ್ಚೋಣ ಅಂತ ಮಡಚ್ತಾ ಇದ್ದೀನಿ ಇವಾಗ. ಅವ್ನು ಹೆಂಗೆ ಅಂತ ನಾವು ಕೂತ್ಕೊಂಡಿದ್ರು ನಮ್ಮನ್ನು ಇಟ್ಕೊಂಡು ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಒಂಚೂರು ಮಿಸ್ ಆಯಿತು ಅಂದರೆ ಬುಳ್ಳೆ ಹೊಡ್ಕೊತಾನೆ. ಅವ್ನು ಬುಳ್ಳೆ ಹೊಡ್ಕೊಳ್ಳೋದು ಹೆಂಗೆ ಅಂತಂದರೆ 5 ನಿಮಿಷದಳು ಅಷ್ಟೇ ನಿಂತೋಗ್ಬಿಡುತ್ತೆ. ನಾವು ಅಯ್ಯೋ ಅಂತ ಅನ್ನಬಾರ್ದು. ಅವರೇ ಬಿದ್ದು ಅವ್ರ ಕಡೆ ನೋಡಿದ್ರೆ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾಯಿದ್ರೆ ಅವರೇ ಸುಮ್ಮನೆ ಆಗ್ತಾರೆ, ಆಡ್ಕೊತಾರೆ. ಈ ರೀತಿ ಮಕ್ಕಳು. ಈಗ ಬಟ್ಟೆ ಎಲ್ಲ ಒಣಗಿದ್ವಲ್ಲ, ಎಲ್ಲ ಮಡಚ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಒಂದು ಟಿಫನ್ ಮುಗಿಸಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಮಕ್ಕಳಿರೋ ಮನೇಲಿ ಮಧ್ಯಾಹ್ನ ಸಾಯಂಕಾಲ ಆಗೇ ಹೋಗುತ್ತೆ. ಹಿಂಗಾಗುತ್ತೆ ಮಾತ್ರ ಕೆಲಸಗಳು. ಒಂದು ಮಗುನ ಇಟ್ಕೊಂಡು ಕೆಲಸ ಮಾಡೋದೇ ಹೆವಿ ಕಷ್ಟ. ಇನ್ನು 2 ಜನ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂದರೆ ಅದೊಂಥರ ಐತಿಹಾಸಿಕ ವಿದ್ಯೆ ಕಲ್ತಂಗೆ ಸರಿ ಅಂತ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು ಅವ್ನು ಹೆಂಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು. ನಾನಂತೂ ಇವಾಗ ಕೋಲ್ಡ್ ಇರೋದಕ್ಕೂ ಅದಕ್ಕೂ ನೈಟ್ ಹೊತ್ತು ಡೈಪರ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಎಷ್ಟೊತ್ತು ಕಾರ ಮಲ್ಕೊತ. ಹಂಗೂ ನನ್ನೂ ಮಲ್ಕೊಳಕ್ಕೆ ಬಿಡೋಲ್ಲ. ನನ್ನ ಮೇಲೆ ಹತ್ತೋದು, ಕೂದಲು ಎಳೆಯೋದು, ಕಣ್ಣಿಂದ ಬಂದು ಹಿಂಗೆ ಕಣ್ಣು ಮಸಾಜ್ ಮಾಡೋದು, ಹಿಂಗೆಲ್ಲ ಮಾಡ್ತಾಯಿರ್ತಾನೆ. ಹಂಗಾಗಿ ನಮಗೂ ಕೂಡ ನಿದ್ದೆ ಸಾಲದು.
ಇಲ್ಲಿ ನೋಡ್ತಾ ಇರ್ಬೋದು ಅವನು ಆಚೆ ಹೋಗೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದಾನೆ. ಒಂದು ಸಲ ನೋಡ್ಕೊಂಬಿಟ್ರೆ ಅಷ್ಟೇ ಮುಗೀತು, ಆಚೆ ಹೋಗೋದಕ್ಕೆ ಕಾಯ್ತಾ ಇರ್ತಾನೆ. ಅದರಲ್ಲಿ ಬೇರೆ ಇವಾಗ ಸಂಜೆ ಹೊತ್ತು ಒಂದೊಂದು ಸಲ ಮಧ್ಯಾಹ್ನ ಅಷ್ಟರಲ್ಲೂ ಕೂಡ ಮಳೆ ಬಂದುಬಿಡುತ್ತೆ. ಆವಾಗ ಇಲ್ಲಿ 3rd ಫ್ಲೋರ್ ಆಗಿರೋದ್ರಿಂದ ನೆಕ್ಸ್ಟು 4th ಫ್ಲೋರು ಟೆರೇಸೇ ಇರೋದು. ಎಲ್ಲ ನೀರೆಲ್ಲ ಮನೆ ಮುಂದೆ ಬಂದು ಸ್ಟಾಕ್ ಆಗುತ್ತೆ. ಆವಾಗ ಜಾರಿ ಬೀಳ್ತಾನೆ. ದೊಡ್ಡವನೇನಾಗಿದ್ದಾನೆ, ಒಂದೊಂದು ಸಲ ಅವನು ನೋಡಿರಲ್ಲ, ಇವನು ಉಚ್ಚೆ ಮಾಡಿರ್ತಾನೆ ಮನೆ ಒಳಗಡೆ. ಈ ನೆಲದಲ್ಲಿ ವೈಟ್ ನೆಲ ಅಲ್ಲ, ಕಾಣೋದಿಲ್ಲ. ಆವಾಗ ಜಾರಿ ಬಿದ್ದುಬಿಟ್ಟು ಅಮ್ಮ ಅಂತ ಅಂದ್ಬಿಟ್ಟು ಎಷ್ಟೊಂದು ಸಲ ಬಿದ್ದಿದ್ದಾನೆ ಅಂದರೆ ಲೆಕ್ಕಕ್ಕೆ ಇಲ್ಲ. ನಾನು ಅಷ್ಟೇ ಸಲ ಬಿದ್ದಿದ್ದೀನಿ, ನನಗೂ ಗೊತ್ತಾಗ್ತಾ ಇರಲಿಲ್ಲ. ಒಂದೊಂದು ಸಲ ಏನೋ ಬೀಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ಓಡೋಗಿ ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತೀನಿ, ಅಲ್ಲೇ ಉಚ್ಚೆ ಮಾಡಿರ್ತಾನೆ. ಎಷ್ಟು ಸಲ ಬಿದ್ದು ಏಟು ಮಾಡ್ಕೊಂಡಿದ್ದಾನೋ ನನಗೂ ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಒಂದೂವರೆ ವರ್ಷದ ಹಿಂದೆ ನನಗೆ ಕಾಲು ಉಳುಕಿ ಏಟಾಗಿತ್ತು. ಅದೇ ಕಾಲು ನನಗೆ ಇವಾಗ ಹತ್ತಿ ಇಳಿಯೋದಕ್ಕೂ ಕೂಡ ಸಖತ್ತು ನೋವು, ಅದರ ಬೇರೆ ಅಲ್ಲಿ ನೋವು ಎಲ್ಲ ಒಟ್ಟಿಗೆ ಅಟ್ಕಾಯಿಸ್ಕೊಂಡು ಅನ್ನಂಗೆ ಆಗ್ಬಿಡುತ್ತೆ. ಟೈಮ್ಗಳು ಸರಿ ಇಲ್ದಾಗ ಹಂಗೇನೆ ಒಂದಾದ್ಮೇಲೆ ಒಂದು ಹಿಂಗಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಇವಾಗ ಕೆಲಸಗಳೆಲ್ಲ ಆದಮೇಲೆ. ದಿವಾನ್ ಕಾಟಿಗೆ ಸ್ವಲ್ಪ ಇದನ್ನು ಕೊಟ್ಟಿದ್ನಲ್ವ ಸೈಡು, ಅದಕ್ಕೆ ಅದು ಬ್ರೆಶ್ಶೀಟು ಅದನ್ನೆಲ್ಲ ಒಣಗಾಕ್ಬಿಟ್ಟು ಬಂದೆ. ಸ್ವಲ್ಪ ಇರುವೆ ಆದಂಗಿತ್ತು, ಮಕ್ಕಳೆಲ್ಲ ಬಿಸ್ಕೆಟ್ ಎಲ್ಲ ತಿಂದು ಅಲ್ಲೇ ಹಾಕಿರ್ತಾರಲ್ಲ, ಅದುವೇ ಕೆಂದಿರುವೆ ಇತ್ತು. ಅದಕ್ಕೆ ಮೇಲೆ ಹಾಕ್ಬಿಟ್ಟು ಕೊಡೋಗ್ಬಿಟ್ಟು ಬೇರೆ ಹಾಸಿ ಇವಾಗ ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಹಾಗೆಯೇ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.